ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ ಸಾರಿರೋ ತೆನೆ ನಾಯಕರು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದ್ದ ದೋಸ್ತಿ ಪಡೆ ಕಣಮಿಣಿಕೆ ಟೋಲ್ ಬಳಿಯಲ್ಲಿ ಬರ್ತಾ ಇದ್ದಂತೆ ಹಂಗಾಮವೇ ಸೃಷ್ಟಿಯಾಗಿದೆ. ಅದು ನಿಖಿಲ್ ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಮಾಡಕ್ಕೆ ನಿನ್ನೆ ಅಲ್ಲಿ ಬೈರಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಎಸ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಮೊದಲ ದಿನ ಅಪ್ಪನ ಆಶೀರ್ವಾದ, ಎರಡನೇ ದಿನ ತಾತನಿಂದ ವಿಜಯ ಸಂದೇಶ. ಹೀಗೆ ಬಿಡದಿಯ ಟೌನ್ಶಿಪ್ ವಿರುದ್ಧದ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದರು ನಿಖಿಲ್ ಕುಮಾರಸ್ವಾಮಿ. ಇಂದು ಬಿಡದಿಯಿಂದ ಹೊರಟ ನಿಖಿಲ್ ನೇತೃತ್ವದ ಪಾದಯಾತ್ರೆ ಬೆಂಗಳೂರಿಗೆ ಎಂಟ್ರಿ ಆಗುತ್ತಿದ್ದಂತೆ ತಡೆಯಲಾಗಿದೆ. 3 ದಿನಗಳ ಪಾದಯಾತ್ರೆ 2 ದಿನಕ್ಕೆ ಮುಕ್ತಾಯ ಕಂಡಿದೆ. ನಿನ್ನೆ ಬೈರಮಂಗಲದಿಂದ ಬಿಡದಿ, ಇಂದು ಬಿಡದಿಯಿಂದ ನೈಸ್ ರಸ್ತೆಯವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಕಣಮಿಣಿಕೆ ಟೋಲ್ ದಾಟುತ್ತಿದ್ದಂತೆ ಪೊಲೀಸರು ತಡೆದಿದ್ದಾರೆ. ಕಣಮಿಣಿಕೆ ಟೋಲ್ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆಯಲು ಮುಂದಾಗುತ್ತಿದ್ದಂತೆ ಪೊಲೀಸರು ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಪೊಲೀಸರೊಂದಿಗಿನ ಘರ್ಷಣೆ ವೇಳೆ ಭಾರೀ ನೂಕಾಟವೇ ನಡೆಯಿತು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಯವರನ್ನೂ ಜನ ತಳ್ಳಾಡಿದ್ದಾರೆ. ಮೊದಲೇ ನಿಗದಿಪಡಿಸಿದ್ದಂತೆ ನೈಸ್ ರಸ್ತೆವರೆಗಾದರೂ ಪಾದಯಾತ್ರೆಗೆ ಅವಕಾಶ ಕೊಡಿ ಎಂದು ಜೆಡಿಎಸ್ ಕಾರ್ಯಕರ್ತರು ಹಠ ಹಿಡಿದಾಗ ಬ್ಯಾರಿಕೇಡ್ ತೆಗೆದು ಕಳಿಸಿದ್ರು. ಆದರೆ ಅಲ್ಲಿಂದ ಕೇವಲ 500 ಮೀಟರ್ ಮುಂದೆ ಹೋಗುತ್ತಲೇ ತಡೆದ ಪೊಲೀಸರು ಬೆಂಗಳೂರು ಪ್ರವೇಶಕ್ಕೆ ಅವಕಾಶ ಕೊಡಲೇ ಇಲ್ಲ. ಅನಿವಾರ್ಯವಾಗಿ ಪಾದಯಾತ್ರೆಗೆ ಬ್ರೇಕ್ ಹಾಕಿದ ಜೆಡಿಎಸ್ ನಾಯಕರು ಅಲ್ಲೇ ನಿಂತು ಮಳೆಯಲ್ಲೇ ಭಾಷಣ ಮಾಡುತ್ತಾ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಇದೇ 18ರಂದು ಹೋರಾಟ ನಡೆಸುತ್ತೇವೆ, ಅಲ್ಲದೆ ಅಧಿವೇಶನದ ವೇಳೆ ಕಲಾಪದ ಒಳಗೂ ಹೊರಗೂ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟರು. ಪೊಲೀಸರಿಗೂ ಗೊತ್ತಿದೆ, ಆದರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರ್ಗೂ ಹೋಗೋದಕ್ಕೆ ಬಿಡಲ್ಲ ಅಂದ್ರೆ ಅತ್ತಂಗಿಯರು ಏನ್ ಕೈ ಕಟ್ಟ ಹಾಕ್ಬಿಡ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ರಾಜ್ಯ ಸರ್ಕಾರ ಇದ್ರೆ ಅದಕ್ಕೆ ತಕ್ಕ ಉತ್ತರ 18ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ತಾವೆಲ್ಲರೂ ಬರುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಅಂತಿಮವಾಗಿ ಎಲ್ಲರೂ ಕೂಡ ನಮ್ಮ ಶಾಸಕ ಮಿತ್ರರು, ಅದು ಕೌನ್ಸಿಲ್ ನಲ್ಲಿ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿರ್ಬೋದು, ಎರಡೂ ಕಡೆಯೂ ಕೂಡ ಈ ಒಂದು ವಿಚಾರವನ್ನ ಬಹಳ ಗಟ್ಟಿಯ ನಿಲುವಿಂದ ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ. ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಸದಾಕಾಲ ಈ ಒಂದು ಹೋರಾಟದಲ್ಲಿ ಇರುತ್ತೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಆಗಸ್ಟ್ 18ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ದೇವೇಗೌಡರ ಗುಡುಗು, ಸರ್ಕಾರಕ್ಕೆ ಬಿಗ್ ವಾರ್ನಿಂಗ್. ಇನ್ನು 2ನೇ ದಿನದ ಪಾದಯಾತ್ರೆಗೆ ಚಾಲನೆ ಕೊಟ್ಟವರು ಮಾಜಿ ಪ್ರಧಾನಿ ದೇವೇಗೌಡರು. ಬೆಳಿಗ್ಗೆಯೇ ಬಿಡದಿಗೆ ಬಂದು ಪಾದಯಾತ್ರೆಗಳನ್ನು ಹುರಿದುಂಬಿಸಿದ್ರು. ರೈತರ ಜಮೀನು ಕಿತ್ತುಕೊಳ್ಳೋದಕ್ಕೆ ಬಿಡೋದಿಲ್ಲ, ಸರ್ಕಾರ ಕೂಡಲೇ ಯೋಜನೆ ಕೈಬಿಡಬೇಕು ಎಂದು ಎಚ್ಚರಿಕೆ ಕೊಟ್ಟರು. ಬಿಡದಿ ರೈತರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಎಂದ್ರು ಗೌಡರು. ನಾನು ಹೋರಾಟ ಮಾಡುವ ಕೆಲಸವನ್ನ ಸದಾ ಮಾಡ್ತೇನೆ. ಅದನ್ನು ದಯಮಾಡಿ 19 ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ಜೆಡಿಎಸ್ನ ಕೂಸು. ಕುಮಾರಸ್ವಾಮಿ ಕಂಡ ಕನಸನ್ನ ನಾವು ನನಸು ಮಾಡುತ್ತಿದ್ದೇವೆ ಎಂದು ಪದೇ ಪದೇ ಸಿಎಂ ಬಾಲಕೃಷ್ಣ ಸೇರಿದಂತೆ ಬಹುತೇಕ ನಾಯಕರು ಹೇಳುತ್ತಲೇ ಇದ್ದರು. ಅದಕ್ಕೂ ದೇವೇಗೌಡರು ಟಾಂಗ್ ಕೊಟ್ರು. ಇದು ಎಸ್ ಡಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು. ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ
ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ. ಜೆಡಿಎಸ್ ಹೋರಾಟ ಪಾದಯಾತ್ರೆಗೆ ಕೌಂಟರ್, ಸದನದಲ್ಲಿ ಉತ್ತರ ಕೊಡುವುದಕ್ಕೆ ತಯಾರಿ. ಈ ಮಧ್ಯೆ ಬಿಡದಿ ವಿಚಾರಕ್ಕೆ ಸದನದಲ್ಲಿ ಪ್ರತಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ಕೊಡಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಶಾಸಕರ ಪಡೆ ರೆಡಿ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದು, ಪ್ರತಿಪಕ್ಷಗಳ ಟೀಕೆಗೆ ಉತ್ತರ ಕೊಡಲು 30 ಶಾಸಕರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ನ ಅನುಕೂಲಗಳ ಲಿಸ್ಟ್ ಮಾಡುತ್ತಿರುವ ಶಾಸಕರು ಜೆಡಿಎಸ್ ಬಿಜೆಪಿ ಕಾಲದ ಎಲ್ಲ ದಾಖಲೆಗಳನ್ನಿಟ್ಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ. ಪ್ರತಿ ಪ್ರಶ್ನೆಗಳಿಗೂ ಖಡಕ್ಕು ಉತ್ತರ ನೀಡಲು ಸಿದ್ಧರಾಗುತ್ತಿದ್ದಾರೆ. ಅವ್ರು ರಾಜಕೀಯದ ಉಳುವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ನೀನು ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಈ ಪ್ರಾಯಶ್ಚಿತ್ತದ ಕಡೆಗೆ ನಿಮ್ಮ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅದಕ್ಕೇನು ಹೇಳಬೇಕು? ಸದನದಲ್ಲೂ ಬಿಡದಿ ವಿಚಾರ, 2ನೇ ಏರ್ಪೋರ್ಟ್ ವಿಚಾರ ಚರ್ಚೆ ಮಾಡ್ತೇವೆ ಎಂದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.